ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಕ್ರೂಸ್ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ವಿಡಿಯೋದಲ್ಲಿ SLC ಯೂನಿಟ್ ಟೆಸ್ಟ್ 3ಕ್ಕೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಯೂನಿಟ್ ಟೆಸ್ಟ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನ್ನು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 3ರಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಅದರಿಂದ ಓದ್ಕೊಂಡೋಗಿ, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಚೆನ್ನಾಗಿ ಓದ್ಕೊಂಡೋಗಿ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 10th SLC ಅನಲೈಸ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಇದೊಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ಅವನ್ನ ನಾವು ಹಾಕ್ತೀವಿ ಬೇಗ. ಓಕೆ, ನೋಡ್ತಾ ಹೋಗೋಣ. ಯೂನಿಟ್ ಟೆಸ್ಟ್ 3 ದ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೆಡಿಯೋ ಆ್ಯಂಡ್ ಐ ಆಮ್ ದ ಲ್ಯಾಂಡ್. ನಿಮಗೆ ಎರಡು ಪೊಯಮ್ ಮತ್ತು ಪ್ರೋಸು ಎರಡು ಸೇರಿಸ್ಬಿಟ್ಟು ನಿಮಗೆ 20 ಮಾರ್ಕ್ಸ್ ಟೆಸ್ಟ್ ಇರ್ತದೆ. ಯೂನಿಟ್ ಟೆಸ್ಟ್ 3, ಯೂನಿಟ್ ಟೆಸ್ಟ್ 3 ಸಬ್ಜೆಕ್ಟ್ ಇಂಗ್ಲೀಷ್ ಮಾರ್ಕ್ಸ್ 20. ಒಂದೇ ಮೇಲೆ ನಿಮಗೆ 2 ಡೂ ಆ್ಯಸ್ ಡೈರೆಕ್ಟೆಡ್ ಇರ್ತವೆ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ದೇ ಹ್ಯಾಡ್ ರಿಪ್ಲೇಸ್ಡ್ ದ ಓಲ್ಡ್ ಹೌಸ್. ಆಪ್ಷನ್ ಎ ಡಿಡಂಟ್ ದೇ, ಆಪ್ಷನ್ ಬಿ ಹೆಡೆಂಟ್ ದೇ, ಆಪ್ಷನ್ ಸಿ ಹ್ಯಾವೆಂಟ್ ದೇ, ಆಪ್ಷನ್ ಡಿ ಡೋಂಟ್ ದೇ. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹೆಡೆಂಟ್ ದೇ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ಅಪ್ರೋಪ್ರಿಯೇಟ್ ವರ್ಡ್ಸ್ ಕೇಳಿದರೆ ಮೊದಲ ಎಸ್ ಐ ಹ್ಯಾಡ್ ಬಿನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸವಿತಾ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯ್ನ್ ಯು. ಆಪ್ಷನ್ ಎ ವುಡಂಟ್ ಹ್ಯಾವ್, ಆಪ್ಷನ್ ಬಿ ವುಡ್ ಹ್ಯಾವ್, ಆಪ್ಷನ್ ಸಿ ಶುಡಂಟ್ ಹ್ಯಾವ್, ಆಪ್ಷನ್ ಡಿ ವಿಲ್ ಹ್ಯಾವ್. ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಬಿ ವುಡ್ ಹ್ಯಾವ್. ಆಲ್ಮೋಸ್ಟ್ ನಿಮಗೆ ವುಡ್ ಹ್ಯಾವ್ ಮೇಲೆ ಕ್ವಶನನ್ನು ಜಾಸ್ತಿ ಕೇಳ್ತಾ ಇರ್ತಾರೆ. ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ ಆಲ್ಮೋಸ್ಟ್ ಹೆಚ್ಚಾಗಿ ವುಡ್ ಹ್ಯಾವ್ ಕೇಳ್ತಾರೆ ನೋಡಿ. ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಟೆಡು. ನೆಕ್ಸ್ಟ್ ಕ್ವಶನು. ಸೊ ಇಲ್ಲಿ ಡಿಫ್ರೆಂಟ್ ಕ್ವಶನ್ ಇವೆ ನೋಡಿ. ಕ್ವಶನ್ ನಂಬರ್ 3, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ನಿಶಾ, ದೇ ಆರ್ ಫ್ಲೈಯಿಂಗ್ ಕೈಟ್ಸ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಆನ್ಸರ್ ನೋಡಿ, ಕೈಟ್ಸ್ ಆರ್ ಬೀಯಿಂಗ್ ಫ್ಲೋನ್ ಬೈ ದೆಮ್. Kites are being flown by them. Question number 4, identify the word has 3 syllables. ಇಲ್ಲಿ 3 syllable ಇರುವ ವರ್ಡನ್ನು ಕೇಳಿದರೆ ನಿಮಗೆ 2 or 3 syllable ಕೇಳ್ತಾರೆ. 1ಕ್ಕಿಂತ 2 or 3 syllable ಕೇಳೋದು ಹೆಚ್ಚು. ಓಕೆ, ಆ ಕೆಪ್ಟ್, ಅಗೇನ್, ಕ್ಯಾಂಟೀನ್, ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ನೋಡಿ, ಇದು 3 ಟೈಮ್ಸ್ ಉಚ್ಚಾರ ಆಗ್ತದೆ, ಅದರಿಂದ 3 syllable. ಬ್ಯೂಟಿಫುಲ್ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಥರ್ಡ್ ಮೆನು. ಆನ್ಸರ್ ದ ಫಾಲೋಯಿಂಗ್ ಇನ್ 2-3 sentences. 2 ಮಾರ್ಕ್ಸ್ 3 ಕ್ವಶನ್ಸು, ಟೋಟಲ್ ಆಗಿ 6 ಮಾರ್ಕ್ಸು ಈಚ್ ಕ್ವಶನ್. ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 5, ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ. ಆನ್ಸರ್, ಆಫ್ಟರ್ ದ ಸರ್ವೆ ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಆ್ಯಂಡ್ ಸೆಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ವಿಚ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ಅರ್ಥ ಆಯ್ತಾ? ಕ್ವಶನ್ ನಂಬರ್ 6, ವಾಟ್ ಆರ್ ದ ಆಕ್ಟಿವಿಟೀಸ್ ವಿಚ್ ಗೋ ಆನ್ ಓವರ್ ದ ಲ್ಯಾಂಡ್. Answer, man buys land, digs and plants trees, grows fruit on it. Children dance and play on land. Man also fences and makes boundaries over the land. Next question number 7, what makes you think that Don Anselmo was a man of principles. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡಿರಿ, ಆಲ್ಮೋಸ್ಟ್ ಇಂಪಾರ್ಟೆಂಟೇ. ನಿಮಗೆ ಈ ಒಂದು 2 ಪ್ರೋಸ್ ಮತ್ತು ಪೊಯಮ್ ಅಂದರೆ ತುಂಬ ಕ್ವಶನ್ ಇಲ್ಲ. ಇವನು ಓದ್ಕೊಂಡೋಗಿ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆನಾ? ರಿಪೀಟ್ ಆಗ್ಬೋದು. ಆಲ್ಮೋಸ್ಟ್ ನಿಮಗೆ ಎಲ್ಲ ಕೂಡ ಇಂಪಾರ್ಟೆಂಟಿವೆ. ಒಟ್ಟಿನಲ್ಲಿ ಬಿಡೋಕೆ ಹೋಗ್ಬೇಡಿ, ಚೆನ್ನಾಗಿ ಓದ್ಕೊಂಡೋಗಿ. ಓಕೆ, ಆನ್ಸರ್ ನೋಡಿ. ಅಮೇರಿಕನ್ಸ್ ಕ್ವಶನ್ ಏನೋ ಹೇಳ್ತೀನಿ ಕೇಳಿ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆನ್ಸರ್, ಅಮೇರಿಕನ್ಸ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ದೇ ಆಫರ್ಡ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ quoted. This shows that he was man of principle. Okay, he disagree. Next, answer the following extract. Extract ಅಂದರೆ RC questions.
2 ಕ್ವಶನ್ ಕೇಳ್ತಾರೆ, ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. ನಿಮಗೆಲ್ಲ ಗೊತ್ತೇ ಇದೆ. ಟೋಟಲ್ 6 ಮಾರ್ಕ್ಸ್ ನೋಡಿ. ಕ್ವಶನ್ ನಂಬರ್ 9, ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ABC ಅಂತ ಆಗಬೇಕು, ಮಿಸ್ಟೇಕ್ ಆಗಿದೆ ಇಲ್ಲಿ, ಸ್ವಲ್ಪ ನೋಡ್ಕೊಳ್ಳಿ. ಎ, ಹೂ ಇಸ್ ದ ಐ ಹೇರ್. ಇದನ್ನು ಕ್ವಶನ್ 2024 2024 ಏಪ್ರಿಲಲ್ಲಿ ಕೇಳಿದ್ದಾರೆ, ಅನ್ನೋ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಂಪಾರ್ಟೆಂಟು ನೋಡ್ಕೊಂಡಿರಿ. ನಾನು ಹೇಳ್ತಾರೋ ಕ್ವಶನ್ಗಳು ಕೇವಲ ನಿಮ್ಮ ಒಂದು ಟೆಸ್ಟಿಗೆ ಅಲ್ಲ, ಮತ್ತು ಬರೀ ಟೆಸ್ಟಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಅರ್ಧ ವರ್ಷಕ್ಕಾಗಿರ್ಬೋದು, ಅನ್ನೋ ಎಕ್ಸಾಮ್ ಕೂಡ ರಿಪೀಟ್ ಆಗ್ತವೆ, ಓದ್ಕೊಂಡಿರಿ. ಓಕೆನಾ. ನೋಡಿ, ಯಾವುದೇ ಕಾರಣಕ್ಕೂ ಯೂನಿಟ್ ಟೆಸ್ಟ್ ಅಂತ ಓದೋಕೋಬೇಡಿ. ನಿಮ್ಮ ಅನ್ನೋ ಎಕ್ಸಾಮ್ ಅಂತಲೇ ಓದಿ, ಅವಾಗ ನಿಮ್ಮ ಕ್ವಶನ್ಗಳು ನೆನಪುಳಿತವೆ. ಓಕೆನಾ. ನೆಕ್ಸ್ಟು ಬಿ, ಹೂ ವೇರ್ ದ ಗುಡ್ ಪೀಪಲ್. ಸಿ, ವೈ ಡಿಡಂಟ್ ಈ ಸೆಲ್ ದ ಟ್ರೀಸ್. ನೋಡಿ, ಒಂದೇದು ಆನ್ಸರು ಡಾನ್ ಅನ್ಸೆಲ್ಮೋ, ಬಿ ಆನ್ಸರು ಅಮೇರಿಕನ್ಸ್, ಸಿ ಆನ್ಸರು ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಇಷ್ಟು ಆನ್ಸರ್ ಆಗಿರ್ತವೆ. ನೆಕ್ಸ್ಟ್ ಮೇನು, ರೈಟ್ ಎ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಗಿವೆನ್ ಪಿಕ್ಚರ್. ಈ ಒಂದು ಪಿಕ್ಚರ್ ನೋಡಿಬಿಟ್ಟು ನೀವು ಒಂದು ಇದನ್ನು ಬರಬೇಕು, ಡಿಸ್ಕ್ರಿಪ್ಷನ್ ಬರಬೇಕು. ಓಕೆನಾ. ಇದ್ರ ಬಗ್ಗೆ ಬರಬೇಕು. ತುಂಬ ಏನೇನು ನೋಡಿ, ಈ ಒಂದು ಚಿತ್ರ ಅಬ್ಸರ್ವ್ ಮಾಡಿ, ಇದೇನು ನಡೀತಾ ಇದೆ ಇದರ ಬಗ್ಗೆ ಏನು ಬರೀಬೇಕಾಗ್ತದೆ. ಓಕೆನಾ. ಇದೇ ಕೊಡೋದು ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಚಿತ್ರ ಕೊಡ್ತಾರೆ ನಮಗೆ, ಬೇರೆ ಬೇರೆ ಫೋಟೋ ಕೊಡ್ತಾರೆ, ಅದನ್ನು ನೋಡಿಬಿಟ್ಟು ಬರಬೇಕು. ತುಂಬಾ ಈಸಿ. ನೋಡಿ, ಅಲ್ಲಿ ಏನು ಕಾಣ್ತಿದೆ ನಿಮಗೆ ಚಿತ್ರದಲ್ಲಿ, ಸಿಂಪಲ್ ವರ್ಡ್ಸಲ್ಲಿ ನಿಮಗೆ ತಿಳಿದಾಗಿ ಬರೀರಿ, ನಿಮಗೆ ಮಾರ್ಕ್ಸನ್ನ ಕೊಡ್ತಾರೆ. ನೆಕ್ಸ್ಟ್ ಬರೋಂಥದ್ದು, ದಿಸ್ ಇಸ್ ಎಕ್ಸಾಂಪಲ್ ಆನ್ಸರ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಈ ರೀತಿ ಬರಬೇಕು. ನಾವು ಯಾವುದೇ ಪಿಕ್ಚರ್ ಕೊಡಲಿ ಈ ರೀತಿ ಬರೀರಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ದೇರ್ ಆರ್ ಮೆನಿ ಹರ್ಡ್ಸ್. ವಿ ಸಿ ಮೆನಿ ಟ್ರೀಸ್. ಈ ರೀತಿ ನೀವು ಸಿಂಪಲ್ ವರ್ಡ್ಸಲ್ಲಿ ಬರಿಬೋದು, ನೋಡ್ಕೊಳ್ಳಿ. ಬಿಹೈಂಡ್ ದ ಹರ್ಡ್ಸ್ ಮೆನಿ ವುಮೆನ್ ಆರ್ ವರ್ಕಿಂಗ್. ದೇರ್ ಈಸ್ ಎ ಹ್ಯಾಂಡ್ ಪಂಪ್. ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್. ದಿಸ್ ಪಿಕ್ಚರ್ ಶೋಸ್ ದ ವಿಲೇಜ್ ಲೈಫ್ ಆಫ್ ಇಂಡಿಯಾ. ಐ ಲೈಕ್ ವಿಲೇಜ್ ಲೈಫ್. ಈ ರೀತಿ ಸಿಂಪಲ್ ಆಗಿ ನೀವು ಆನ್ಸರ್ನ ಬರಬೇಕು. ನಿಮ್ಮ ಅನಲೈಸಮ್ ಕೂಡ ಈ ರೀತಿಯೇ ಬರಬೇಕು. ಅಲ್ಲಿ ಕೂಡ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಒಟ್ಟಿನಲ್ಲಿ ಮಾರ್ಕ್ಸ್ನ ತೆಗೋದಿಲ್ಲ. ಆಲ್ಮೋಸ್ಟ್ ಚೆನ್ನಾಗಿ ನೀಟಾಗಿ ಬರೀರಿ. ಆ ಒಂದು ಫೋಟೋದ ಏನು ಕಾಣ್ತಾ ಇದೆ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಬರೀರಿ. ನೆಕ್ಸ್ಟು ಲಾಸ್ಟ್ ಕ್ವಶನ್ ಇದು, ನೀವು ಲಾಸ್ಟ್ನ ಬರ್ತೀನಿ. ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸಸ್ಸು. ಇಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದೆ. ಟೋಟಲಾಗಿ 4 ಮಾರ್ಕ್ಸು ಒಂದೇ ಕ್ವಶನ್ನು. ಮೋಸ್ಟ್ ಪಾಯಿಂಟ್ ಕ್ವಶನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 11 ಕ್ವಶನ್ ನೋಡಿ. ರೈಟ್ ದ ಸಮ್ಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ನಿಮಗೆ ಐ ಆಮ್ ದ ಲ್ಯಾಂಡ್ ಮೇಲೆ ಸಮ್ಮರಿ ಕೇಳ್ತಾರೆ. 4 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗೆ ಕೇಳ್ಬೋದು, ಕೇಳ್ತಾರೆ. ಹೆಚ್ಚಾಗಿ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ. ಕೇವಲ ಟೆಸ್ಟಿಗೆ ಅಷ್ಟೇ ಅಲ್ಲ, ನಿಮ್ಮ ಮಿಡ್ ಟರ್ಮ್ ಅನ್ನೋಲ್ಲೂ ಕೂಡ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಕೇಳ್ತಾರೆ. ಕ್ಲಾನ್ಮಾ ಕ್ಲಾನ್ಸೇಟ್ರಿ ಮತ್ತು ಐ ಆಮ್ ದ ಲ್ಯಾಂಡು ಇವೆರಡಕ್ಕೂ ಕೇಳ್ತಾರೆ. ನಿಮ್ಗೆ ಪರ್ಟಿಕ್ಯುಲರ್ಗೆ ಯೂನಿಟ್ ಟೆಸ್ಟ್ 3ಕ್ಕೆ ಐ ಆಮ್ ದ ಲ್ಯಾಂಡ್ ಇರೋದ್ರಿಂದ ಸಮ್ಮರಿ ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ನೋಡಿ ಆನ್ಸರ್ ನೋಡಿ, ಇಷ್ಟೇ ಬರೀರಿ ಸಾಕು. ಇಷ್ಟೇ ಬರೆಯೋ ಬೇಡ ಅಂದ್ರೂ ಜಾಸ್ತಿ ಬರಿಬೋದು. ಓಕೆನಾ. ನಾನು ಶಾರ್ಟಾಗಿ ಕೊಟ್ಟಿದ್ದೀನಿ, ಇದು ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಂಡು ನೀವು ಇನ್ನೂ ಕೂಡ ಜಾಸ್ತಿ ಬರಿಬೋದು. ಹೌದಾ. ನಿಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಬರ್ಸಿದ್ದಾರೆ ಅಂದರೆ ಅದನ್ನ ಓದ್ಕೊಳ್ಳಿ, ಅದು ಕೂಡ ನಿಮಗೆ ಈಸಿ ಇರ್ತದೆ. ಓಕೆನಾ. ಅದನ್ನ ಓದ್ಕೊಳ್ಳಿ, ಅಥವಾ ಬೇಡ ಅಂದರೆ ಇದನ್ನ ಓದ್ಕೊಳ್ಳಿ. ಇದನ್ನು ಇನ್ನೂ ಕೂಡ ಜಾಸ್ತಿ ಬರಬೇಕು, ಇಲ್ಲ ಶಾರ್ಟಾಗಿ ಕೊಟ್ಟಿದ್ದೀನಿ. ಓಕೆನಾ. ಆನ್ಸರ್ ನೋಡಿ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ಡಿ ಬೆಲ್ಗೆಂಟ. ಇನ್ ದಿಸ್ ಪೋಯಮ್ ದ ಪೋಯಟ್ಸ್ depicts the Mother Earth as the speaker. Mother Earth tells that she waits with patience. When people claim that the land belongs to them, they occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns, fighting for the land. People build fences on the land to divide nations, which suffocates like chains in hair neck. But Mother Earth mocks at the people's behavior with a tone of self-assertion. ಇಷ್ಟು ಬೇರೆ ನಮಗೆ ಫುಲ್ ಮಾರ್ಕ್ಸನ್ನ ಕೊಡೋದಿಲ್ಲ, ಇನ್ನೂ ಜಾಸ್ತಿ ಇರಬೇಕು. ಓಕೆನಾ. ಇದನ್ನೇ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಬರೀರಿ. ಓಕೆ. ಇದು ಶಾರ್ಟಾಗಿ ಕೊಟ್ಟಿದ್ದೇನೆ, ನೆನ್ಪಿಟ್ಕೊಂಡು ಹೋಗಿ. ಓಕೆನಾ. ನೆಕ್ಸ್ಟು ಇಷ್ಟಾದರೆ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 3ರ ಕ್ವಶನ್ ಪೇಪರ್ ಮುಕ್ತಾಯ ಆಗ್ತಿದೆ. ತುಂಬಾ ಈಸಿ ಇದೆ, ಟಫ್ ಇರೋದಿಲ್ಲ ಕ್ವಶನ್ಗಳು. ಯಾವ ಯೂನಿಟು ನೋಡ್ಕೊಳ್ಳಿ ನಮ್ಮೆ. ದ ಜೆಂಟಲ್ಮ್ಯಾನ್ ಆಫ್ ಫ್ರೀ ಆ್ಯಂಡ್ ಮೇಡಿಯೋ ಆ್ಯಂಡ್ ಐ ಆಮ್ ದ ಲ್ಯಾಂಡು. ನಿಮಗೆ ಇನ್ನೂ ಕೂಡ ಡೌಟ್ ಇದೆ, ನಿಮ್ಮ ಇಂಗ್ಲೀಷ್ ಟೀಚರ್ನ ಕೇಳ್ಕೊಳ್ಳಿ, ಅವರು ಯಾವ ರೀತಿ ಪ್ಯಾಟರ್ನ್ ತೆಗಿತಾರೆ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ. ಓಕೆನಾ. ಕೇಳ್ಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಇದೇ ಪ್ಯಾಟರ್ನಲ್ಲಿ ತೆಗಿತಾ ಇರ್ತಾರೆ. ಓಕೆನಾ. ಮತ್ತು ಈ ಒಂದು ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಕಮೆಂಟ್ ಹಾಕಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.